ಎಲ್ರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನಪ್ಪ, ಶಾರದಾ ವಿದ್ಯಾಪೀಠ IAS ಮತ್ತು KS ತರಬೇತಿ ಸಂಸ್ಥೆ. ಸ್ವಾಗತ ಸುಸ್ವಾಗತ ಸ್ಪರ್ಧಾರ್ಥಿಗಳೇ. ಎಂದಿನಂತೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಶಾರದಾ ವಿದ್ಯಾಪೀಠದಲ್ಲಿ ಏನು ಅಂತಂದ್ರೆ ಹೊಸ ಬ್ಯಾಚ್ಗಳ ಒಂದು ಏನು ದಿನಾಂಕವನ್ನು ಕೂಡ ಘೋಷಿಸಲಾಗಿದೆ. ಅದಕ್ಕೆ ತಾವು ಮಾಡ್ಬೇಕಾಗಿದೆ ಇಷ್ಟೇ, KS PSI ಮತ್ತು ಪೊಲೀಸ್ ಈ ಮೂರು ಒಂದು ಕೋರ್ಸಿಗಾಗಿ ಏನು ಅಂತಾರೆ ನಮ್ಮ ಒಂದು ಶಾರದಾ ವಿದ್ಯಾಪೀಠದೊಳಗಡೆ ಹೊಸ ಒಂದು ಏನು ಅಂತಾನೆ ಬ್ಯಾಚ್ ನ ಡೇಟ್ ಅನೌನ್ಸ್ ಆಗಿದೆ ಅಂತ. ಅದರಲ್ಲಿ ಏನು ಅಂತಾರೆ ಈ ಒಂದು ಬ್ಯಾಚಿಗೆ ವಿಶೇಷ ಏನು ಅಂತಾನೆ ಉಚಿತ ಊಟ ಮತ್ತು ವಸತಿಯನ್ನ ಕಲ್ಪಿಸಿಕೊಡಲಾಗಿದೆ. ಈ ಉಚಿತ ಊಟ ಮತ್ತು ವಸತಿಯನ್ನು ಯಾವ ಉದ್ದೇಶ ಇಟ್ಕೊಂಡು ಕಲ್ಪಿಸಲಾಗಿದೆ ಅಂತಂದ್ರೆ ಸಾವಿರಾರು ವಿದ್ಯಾರ್ಥಿಗಳು, ಎಷ್ಟೋ ಜನ ವಿದ್ಯಾರ್ಥಿಗಳು ಎಲ್ಲೋ ಒಂದ್ ಕಡೆ ಓದುವಂತ ಆಸೆ, ಓದ್ಬೇಕು ಅನ್ನುವಂತ ಕನಸು, ಮಾಡ್ಬೇಕು ಅನ್ನೋಂತ ಛಲ ಎಲ್ಲವನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಮತ್ತು ಮನೆಯ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ತೊಂದರೆಗಳಿಂದ ನಮ್ಮ ವಿದ್ಯಾರ್ಥಿಗಳು ಆ ಒಂದು ತರಬೇತಿಯಿಂದ ವಂಚಿತರಾಗಿರ್ತಾರೆ. ಅದು ಆಗ್ಬಾರ್ದು ಅನ್ನೋ ಒಂದು ಒಂದೇ ಉದ್ದೇಶ ಸಲುವಾಗಿ ನಮ್ಮ ಒಂದು ಶಾರದಾ ವಿದ್ಯಾಪೀಠದಲ್ಲಿ ಕೇವಲ ತರಬೇತಿ ಶುಲ್ಕದಲ್ಲಿ ಮಾತ್ರ ನಿಮಗೇನು ಅಂತಾರೆ ಈ ಒಂದು 4 ತಿಂಗಳ ಕಾಲ ಸುದೀರ್ಘವಾಗಿ ನಿಮ್ಮನ್ನ ಪೊಲೀಸ್ ಮತ್ತು PSI ಒಂದು ತರಬೇತಿಯನ್ನು ನೀಡಲಿದೆ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕು ಅಂತಂದ್ರೆ ಇಲ್ಲಿ ಕಾಣ್ತಿರುವಂತ ಈ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನಿಮ್ಮ ಒಂದು ಪ್ರವೇಶವನ್ನ ಖಚಿತಪಡಿಸಿಕೊಡ್ರಿ ಅಂತ. ಹಾಗಾದ್ರೆ ಇವತ್ತಿನ ಏನು ಅಂತಾರೆ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡಕ್ಕಿಂತ ಮುಂಚೆ ಒಂದು ಸಣ್ಣದಾದಂತಹ ಕೊಟೇಶನ್ ಅನ್ನ ನೋಡೋಣ. ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಈ ಜಗತ್ತಿನಲ್ಲಿ ಅತ್ಯಂತ ಕ್ರೂರಿ ಯಾರಾದ್ರೂ ಇದ್ರು ಅಂತಾರೆ ಅದು ಮನುಷ್ಯ ಮಾತ್ರ ಅಂತ ಹೇಳ್ಬೋದು. ಯಾವ ಖಗಮೃಗಗಳು ಕೂಡ ಕ್ರೂರಿಗಳಲ್ಲ, ಯಾವ ಪ್ರಾಣಿ ಪಕ್ಷಿಗಳು ಕ್ರೂರರಲ್ಲ. ಆದ್ರೆ ಮನುಷ್ಯನ ಹತ್ರ ಸ್ವಾರ್ಥದ ಕ್ರೂರತನ ಬಹಳಷ್ಟು ಬೆಳೆಸ್ಕೊಳ್ತಾ ಇದ್ದಾರೆ. ಯಾರಾದ್ರೂ ಮುಂದೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಹೀನ ಕೃತ್ಯ ಕೀಳುವಂತ ಈ ನೀಚ ಮನುಷ್ಯ, ಯಾರಾದ್ರೂ ಬೆಳಿತಾ ಇದ್ದಾರೆ ಅಂತಂದ್ರೆ ಹೀನ ಕೃತ್ಯ ಕೀಳುವಂತ ಈ ಮನುಷ್ಯ. ಆದ್ರೆ ಒಂದು ನೆನ್ಪಿಟ್ಕೊಡ್ರಿ, ಬದುಕಿನಲ್ಲಿ ನೀನು ನಂಬಿರುವಂತ ಆತ್ಮವಿಶ್ವಾಸ, ನಿನ್ನ ತಂದೆ ತಾಯಿಗಳ ಆಶೀರ್ವಾದ, ನಿನ್ನ ತಂದೆ ತಾಯಿಗಳ ಒಂದು ಏನು ಅವರ ಒಂದು ಪುಣ್ಯದ ಫಲ ನಿನಗೆ ಯಾವತ್ತೂ ಕೂಡ ದೊರೀತದ. ಯಾವತ್ತೂ ಕೂಡ ಅವ್ರು ನನಗೆ ಹಿಂಗ್ ಮಾಡ್ತಾ ಇದ್ದಾರೆ, ಅವ್ರು ನನಗೆ ಹಿಂಗ್ ಮಾಡ್ತಾ ಇದ್ದಾರೆ, ಎಲ್ಲವೂ ಕೂಡ ನಿನ್ ಕಣ್ಮುಂದೆ ಕಾಣಿಸ್ತಾ ಇದೆ, ನೋಡ್ತಾ ಇದೀಯಾ. ಆದರೂ ಕೂಡ ಭಗವಂತ ಇದ್ದಾನೆ ಅಂತ ಒಂದು ನಂಬಿಕೆ ನಿನ್ನ ಹತ್ರ ಇರಲಿ. ಭಗವಂತ ಶಿಕ್ಷೆ ಕೊಡಕ್ಕೆ ಅವ್ರು ಇದ್ದಾನೆ. ಭಗವಂತ ಏನು ಶಿಕ್ಷೆ ಕೊಡಬೇಕು, ಯಾವ ತರ ಶಿಕ್ಷೆ ಕೊಡಬೇಕು ಅಂತ ಭಗವಂತನ ಹತ್ರ ಆ ಉತ್ತರ ಇರುತ್ತೆ. ಆದ್ರೆ ನೀನ್ ಯಾವತ್ತೂ ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅದಕ್ಕೆ ಒಂದು ಸಣ್ಣದಾದಂತ ಕೊಟೇಶನ್ ಅನ್ನು ನೋಡೋಣ. ಇಲ್ಲಿ ಜಾತಕ ನೋಡಿ ನಿನ್ನ ಭವಿಷ್ಯವನ್ನ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಜಾತಕವನ್ನ ನೋಡಿ ನಿನ್ನ ಭವಿಷ್ಯವನ್ನ ನಿರ್ಧರಿಸುವಂತ ಶಕ್ತಿ ಮತ್ಯಾವುದೂ ಅಲ್ಲ. ನೀನು ಜಾತಕವನ್ನ ನಂಬಿ ಜೀವನವನ್ನ ಕಟ್ಕೊಂಡಿ ಅಂತಂದ್ರೆ ಬದುಕಿನಲ್ಲಿ ಯಾವತ್ತೂ ಕೂಡ ಹೇಳಕ್ಕಾಗಂಗಿಲ್ಲ. ಯಾಕಂದ್ರೆ ಶಕ್ತಿ ನಿನ್ನ ಅಂತರಾಳದಲ್ಲಿದೆ. ಇಚ್ಛಾಶಕ್ತಿ ನಿನ್ನ ಅಂತರಾಳದಲ್ಲಿ ಹುದಿ ಹೋಗ್ಬಿಟ್ಟಿದೆ. ಅದನ್ನ ಹೊರಗೆ ಹಾಕ್ಬೇಕು ಅಂತಂದ್ರೆ ಯಾವ ಅಂಕಿ ಸಂಖ್ಯೆಯೂ ಕೂಡ ನಿನ್ನನ್ನ ಕೈ ಹಿಡಿಯೋದಿಲ್ಲ, ಯಾವ ಭವಿಷ್ಯವೂ ಕೂಡ ನಿನ್ನ ಕೈ ಹಿಡಿಯೋದಿಲ್ಲ. ಭೂತ ನಿನ್ನನ್ನ ಬಿಟ್ಟು ಹೋಯ್ತು, ಭವಿಷ್ಯ ಏನಿದೆ ಅಂತ ಗೊತ್ತಿಲ್ಲ. ಆದ್ರೆ ವರ್ತಮಾನದಲ್ಲಿ ಬದುಕಬೇಕಾಗಿದ್ದು ನಿನ್ನ ವಿಚಾರ ಶಕ್ತಿಯಲ್ಲಿ ಮಾತ್ರ. ಅದಕ್ಕಾಗಿ ಏನು ಅಂತಂದ್ರೆ ಇಲ್ಲಿ ನೀನು ಮನಸ್ಸು ಮಾಡಿದ್ರೆ ನಿನ್ನ ಭವಿಷ್ಯವನ್ನ ನೀನೇ ಬರೆದುಕೊಳ್ಳಬಹುದು. ನಿನ್ನ ಭವಿಷ್ಯವನ್ನ ಯಾರು ಬರೆಯೋದಿಲ್ಲ. ಈ ಜಗತ್ತಿನಲ್ಲಿ ಯಾರು ಕೂಡ ನಿನ್ನ ಭವಿಷ್ಯವನ್ನ ಬರೆಯೋದಿಲ್ಲ. ನಿನ್ನ ಭವಿಷ್ಯವನ್ನ ನೀನೇ ಬರ್ಕೋಬೇಕು. ನೀನು ಹೋಗುವಂತ ಮಾರ್ಗ, ನೀನು ತಗೊಳ್ಳುವಂತ ನಿರ್ಧಾರಗಳು ನಿನ್ನ ಒಂದು ಜೀವನವನ್ನ ನಿರ್ಧರಿಸ್ತಾ ಇರ್ತದೆ. ಕಾಣದೇ ಇರುವ ಅದೆಷ್ಟೋ ಶಕ್ತಿಗಳು ಏನು ಅಂತಂದ್ರೆ ನಿನ್ನನ್ನ ನೋಯಿಸ್ತಾ ಇರ್ತವೆ. ನಿನ್ನ ಸುತ್ತಮುತ್ತಿದ್ದವರು ನಿನ್ನನ್ನ ಸೋಲಿಸ್ಬೇಕಂತ ನಿಂತ್ಕೊಂಡಿರ್ತಾರೆ. ನಿನ್ನ ಸುತ್ತಮುತ್ತಿದ್ದವರು ನಿನ್ನನ್ನ ಯಾವ್ದೋ ಒಂದು ಆಂಗಲ್ ಅಲ್ಲಿ, ಇತ್ತೀಚೆಗೆ ಏನು ಅಂತ ಮಾಟ ಮಂತ್ರ ನಮ್ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಪೊಲೀಸ್ ಸ್ಟೇಷನ್ ಅಲ್ಲಿ ಜಲಸೆ ಕೇಸ್ಗಳೇ ಬಾಳ್ ಬರ್ತಾ ಇದಾವಂತೆ. ಎಲ್ಲೋ ಒಂದ್ ಕಡೆ ಜಲಸು ಮನುಷ್ಯನ ಹತ್ರ ಇಷ್ಟು ಹೊಲಸು ಮನಸ್ಸಾಗ್ಬಿಟ್ಟಿದೆ ಅಂತಂದ್ರೆ. ಆದ್ರೆ ಯಾವತ್ತೂ ಕೂಡ ತಲೆ ಕೆಡ್ಸ್ಕೊಬೇಡ್ರಿ, ಅಲ್ಲೊಬ್ಬ ಇದ್ದಾನೆ. ಅವನ್ ಯಾವತ್ತೂ ಕೂಡ ಯಾವತ್ತೂ ಕೂಡ ಸತ್ಯನೇ ಇರ್ತದ. ಆ ಸತ್ಯಕ್ಕಾಗಿ ನೀನ್ ಯಾವತ್ತೂ ಕೂಡ ಏನು ಅಂತಾರೆ ತ್ಯಾಗಕ್ಕೂ ಕೂಡ ಸಿದ್ಧ ಆಗುವಂತ ಹೇಳ್ತಾ, ಯಾವತ್ತೂ ಕೂಡ ಭವಿಷ್ಯದ ಮೇಲೆ, ಜಾತಕಗಳ ಮೇಲೆ, ಕಾಣದೇ ಇರುವಂತ ಯಾವುದೋ ಒಂದರ ಮೇಲೆ ನೀನ್ ಯಾವತ್ತೂ ಕೂಡ 100% ಅದ್ರ ಮೇಲೆ ನೀನ್ ಡಿಫೆಂಡ್ ಆಗ್ಬೇಡ. 99% ನಿನ್ನ ಇಚ್ಛಾಶಕ್ತಿ, ನಿನ್ನ ಶ್ರದ್ಧೆ, ನಿನ್ನ ಪ್ರಯತ್ನ ಅದ್ರ ಮೇಲೆ ನಿನಗೆ ನಂಬಿಕೆ ಇರ್ಲಿ. 1% ಏನು ಅಂತಾರೆ ನಿನ್ನ ತಂದೆ ತಾಯಿಗಳ ಆಶೀರ್ವಾದ, ನಿನ್ನ ತಂದೆ ತಾಯಿಗಳ ಪುಣ್ಯದ ಫಲ, ಭಗವಂತನ ಆಶೀರ್ವಾದ ನಿನ್ ಜೊತೆ ಇರ್ತೈತಿ. ಅದು ಬಿಟ್ಟು ಮತ್ಯಾವುದೂ ಕೂಡ ನೀನು ಹೋಗ್ಬೇಡ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಇಲ್ಲಿ ಮೊದಲ ಪ್ರಶ್ನೆ ಏನು ಅಂತಾರೆ, ಇತ್ತೀಚೆಗೆ ಬಿಡುಗಡೆ ಆಗಿರುವಂತ 2025 ವಾಯು ಗುಣಮಟ್ಟ ಜೀವನ ಸೂಚ್ಯಂಕ ವರದಿಯ ಅನ್ವಯ
ಇಲ್ಲಿ ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಜೀವಿತಾವಧಿಯಲ್ಲಿ 8.2 ವರ್ಷಗಳ ನಷ್ಟವನ್ನು ದಾಖಲಿಸಿದೆ? ನೋಡಿ, ಇದು ಬಹಳ ಏನು ಅಂತಾರೆ ಭಯ ಹುಟ್ಟಿಸುವಂತದ್ದು. ಇದು ನಾವು ಸೇವಿಸ್ತಿರುವಂತಹ ಗಾಳಿ ಇರಬಹುದು, ನಾವು ತಿನ್ನುವಂತ ಆಹಾರ ಇರಬಹುದು, ನಾವು ಅನುಭವಿಸ್ತಿರುವಂತ ಸೌಖ್ಯ ಜೀವನ ಇರಬಹುದು, ಯಾವುದು ಕೂಡ ಮನುಷ್ಯನಿಗೆ ಸುಖವಲ್ಲ. ಇವೆಲ್ಲವನ್ನು ವಿಷ ಅಂತ ಹೇಳ್ಬೋದು. ಆ ವಿಷಕ್ಕೆ ಒಂದು ಸಮ ಏನು ಅಂತಂದ್ರೆ ನಾವು ತೆಗೆದುಕೊಳ್ಳುವಂತ ವಾಯುವಿನ ಗುಣಮಟ್ಟ ಏನು ಅಂತಾರೆ 8.2 ವರ್ಷಗಳಷ್ಟು ನಷ್ಟವನ್ನ ನಾವು ದಾಖಲಿಸ್ತಾ ಇದೆ ಅಂತೆ. ಹಾಗಾದ್ರೆ ಅದು ಯಾವ ರಾಜ್ಯ ಅಂತ ನೋಡೋಣ. ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ರಾಜಸ್ಥಾನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ದೆಹಲಿ ಸರಿಯಾದ ಉತ್ತರ. ಯಾವುದು? ದೆಹಲಿ ಸರಿಯಾದ ಉತ್ತರ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಾರೆ, ಇತ್ತೀಚೆಗೆ ಚೀನಾ ದೇಶದ ಈ ಕೆಳಗಿನ ಯಾವ ನಗರದಲ್ಲಿ 2025ರ ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆ ಜರುಗಿತು ಅಂತ ಕೇಳಿದ್ದಾರೆ. ಚೀನಾ ದೇಶದಲ್ಲಿ ನಡೀತು, ಆದ್ರೆ ಚೀನಾದ ಯಾವ ನಗರದಲ್ಲಿ ಈ ಒಂದು ಶಾಂಘೈ ಸಹಕಾರ ಸಂಸ್ಥೆಯ ಒಂದು ಸಭೆ ನಡೀತು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಶಾಂಘೈ, ಆಪ್ಷನ್ ಬಿ ಬೀಜಿಂಗ್, ಆಪ್ಷನ್ ಸಿ ಟಿಯಾಜಿನ್, ಆಪ್ಷನ್ ಡಿ ಗುವಾಂಗ್ಝಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಟಿಯಾಜಿನ್ ಏನು ಅಂತಾರೆ ಸರಿಯಾದ ಉತ್ತರ ಅಂತ ಹೇಳಬಹುದು. ಹಾಗಾದ್ರ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 2025ರ ಇಂಡಿಯಾ ಮೊಬೈಲ್ ಕಾಂಗ್ರೆಸ್, ಇಂಡಿಯಾ ಮೊಬೈಲ್ IMCಯ ಸಮಾವೇಶದ ವಿಷಯವೇನು ಅಂತ ಕೇಳ್ತಾನೆ. ಪ್ರತಿಯೊಬ್ಬರ ಹತ್ರನೂ ಕೂಡ ಮೊಬೈಲ್ ಇದೆ. ಇವತ್ತು ಮೊಬೈಲ್ ಇಲ್ಲ ಅನ್ನೋದು ಯಾರಿಗೂ ಕೂಡ ಇಲ್ಲ. ಯಾಕಂದ್ರೆ ನಮ್ಮ ಒಂದು ದುರ್ದೈವ ಏನು ಅಂತಂದ್ರೆ ನಮ್ಮ 1 ವರ್ಷ 8 ತಿಂಗಳು 9 ತಿಂಗಳು 1 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಏನು ಅಂತಾರೆ ಮೊಬೈಲಿನ ಗೀಳನ್ನ ಹಚ್ಚಿಬಿಟ್ಟಿದ್ವಿ. ಅದು ನಮ್ಮ ದುರ್ದೈವ. ಅದು ನಮ್ಮ ಪಾಲಕರು ಏನು ಅಂತಾರೆ ದಯವಿಟ್ಟು ಏನು ಅಂತಾರೆ ಆ ಒಂದು ಹುಟ್ಟಿದ ಮಕ್ಕಳಿಗೆ 8 ತಿಂಗಳಿಂದ 1 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿಂದ ದೂರ ಸರಿಸಿದಾಕರ ಆ ಮಕ್ಕಳ ಏನು ಅಂತಾರೆ ಆರೋಗ್ಯದ ಮೇಲೆ ಏನು ಅಂತ ಬಹಳ ದುಷ್ಟ ಪರಿಣಾಮ ಬೀಳ್ತದಂತ ಹೇಳ್ಬಹುದು. ಆದ್ರೆ ಅದಿರ್ಲಿ, ಇಲ್ಲಿ ಏನು ಅಂತಾರೆ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಸಮಾವೇಶದ ವಿಷಯವೇನು ಅಂತ ಕೊಟ್ಟಿದ್ದಾರೆ. ಇಲ್ಲಿ 6G ಒಂದಿಗೆ ಸಬಲೀಕರಣ, ರೂಪಾಂತರಕ್ಕಾಗಿ ನಾವೀನ್ಯತೆ, ಭವಿಷ್ಯವನ್ನ ಸಂಪರ್ಕಿಸುವುದು, ಎಲ್ಲರಿಗೂ ಡಿಜಿಟಲ್ ಇಂಡಿಯಾ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನು ಅಂತಂದ್ರೆ ಸರಿಯಾದ ಉತ್ತರ ರೂಪಾಂತರಕ್ಕಾಗಿ ನಾವೀನ್ಯತೆ, ರೂಪಾಂತರಕ್ಕಾಗಿ ನಾವೀನ್ಯತೆ. ಎಷ್ಟೋ ಟೆಕ್ನಾಲಜಿ ಬರಬಹುದು, ಮನುಷ್ಯನ ಬದುಕು ಟೆಕ್ನಾಲಜಿಯಲ್ಲೇ ಕಳಿಬಹುದು, AI ಬರಬಹುದು. ಇವತ್ತು AI ಬಂದು ನಿಂತಿದೆ. ಆದ್ರೆ ಮನುಷ್ಯನ ಭಾವನೆಗೆ ಎಲ್ಲಿಯೂ ಕೂಡ AI ಇಲ್ಲ. ಭಾವನೆಗಳನ್ನ ಪ್ರೀತಿಯಿಂದಾನೇ ಹಂಚ್ಕೋಬೇಕು, ಭಾವನೆಗಳನ್ನ ಸಂಬಂಧಗಳಿಂದಾನೇ ಬೆಳೆಸ್ಕೋಬೇಕು, ಕಷ್ಟ ಸುಖಗಳನ್ನ ಭಾವನೆಗಳಿಂದಾನೇ ಹೇಳ್ಕೋಬೇಕು. ಕೇವಲ ನೀನು ಆರ್ಟಿಫಿಷಿಯಲ್ ಅಲ್ಲಿ ಹೇಳ್ಕೊಂಡಿ ಅಂತಾರೆ ಯಾವತ್ತೂ ಕೂಡ ಈ ಮನುಷ್ಯನ ಬದುಕಿಗೆ ಅರ್ಥ ಇರೋದಿಲ್ಲ. ನಾವು ಅನುಭವಿಸಕ್ಕಾಗಿ ಮಾತ್ರ ಈ ಒಂದು ಟೆಕ್ನಾಲಜಿ ಇರಬಹುದು, ಆದ್ರೆ ಮನುಷ್ಯನ ಒಳಗಡೆ ಇರುವಂತಹ ಭಾವನೆಗಳನ್ನ ಅನುಭವಿಸ್ಬೇಕು ಅಂತಂದ್ರೆ ಯಾವತ್ತೂ ಕೂಡ ಈ ಟೆಕ್ನಾಲಜಿ ಬರೋದಿಲ್ಲ. ಬರಬೇಕು, ಏನ್ ಬರಬೇಕು ಅಂತಾರೆ ನಿನ್ನ ಸಂಬಂಧ, ನಿನ್ನ ಪ್ರೀತಿ, ನಿನ್ನ ಕಾಳಜಿ, ಇವು ಮಾತ್ರ ನಿನ್ನ ಜೊತೆ ಬರ್ತಾವಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ಇತ್ತೀಚೆಗೆ ಕೆಳಗಿನ ಯಾವ ಸಚಿವಾಲಯವು ಬುಡಕಟ್ಟು ಭಾಷೆಗಳಿಗೆ ಭಾರತದ ಮೊದಲ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನುವಾದಕವಾದಂತ ಆದಿವಾಣಿಯ ಬೀಟಾ ಆವೃತ್ತಿಯನ್ನು ಪ್ರಾರಂಭಿಸಿತು ಅಂತ ಕೇಳಿದಾನೆ. ಇಲ್ಲಿ ಯಾವ ಸಚಿವಾಲಯ ಅಂತ ನೋಡೋಣ. ಅದು ಯಾವ್ದು ಅನುವಾದಕರ ಹೆಸರೇನು ಅಂತಾರೆ ಆದಿವಾಣಿ. ಹಾಗಾದ್ರೆ ಈ ಬೀಟಾ ಆವೃತ್ತಿ ಪ್ರಾರಂಭಿಸಿರುವಂತ ಸಚಿವಾಲಯ ಯಾವುದು ಅಂತ ನೋಡೋಣ. ಇಲ್ಲಿ ಆಪ್ಷನ್ ಎ ಕೃಷಿ ಸಚಿವಾಲಯ, ಹಣಕಾಸು ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆಪ್ಷನ್ ಡಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ತಿರುಪತಿ ನಗರಾಭಿವೃದ್ಧಿ ಪ್ರಾಧಿಕಾರ, ತಿರುಪತಿ ತಿರುಮಲೇಶ್ವರ ಗೋವಿಂದ ಅಂತ ನಾವೇನ್ ಕರಿತೇವಲ್ಲ, ಕಷ್ಟಕ್ಕೆ ಯಾವತ್ತೂ ಕೂಡ ಗೋವಿಂದ ಇದ್ದಾನೆ, ಹರಿ ಇದ್ದಾನೆ. ಇಲ್ಲಿ ತಿರುಪತಿ ನಗರಾಭಿವೃದ್ಧಿ ಪ್ರಾಧಿಕಾರ ಸ್ವರ್ಣಮುಖಿ ನದಿಯನ್ನು ರಕ್ಷಿಸಲು ಮತ್ತು ಪುನರ್ಜೀವನಗೊಳಿಸಲು ಪ್ರಾರಂಭಿಸಿದ ಬೃಹತ್ ಯೋಜನೆ ಹೆಸರೇನು ಅಂತ ಕೇಳಿದ್ದಾನೆ. ತಿರುಪತಿ ಪ್ರಾಧಿಕಾರ ಯಾವ ನದಿ? ಸ್ವರ್ಣಮುಖಿ ನದಿಯನ್ನ ಸಂರಕ್ಷಿಸುವ ಸಲುವಾಗಿ ಅದನ್ನ ಪುನರ್ಗೊಳಿಸಲು
ಪ್ರಾರಂಭಿಸಿರುವಂತ ಬೃಹತ್ ಯೋಜನೆ ಹೆಸರೇನು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಪರೇಷನ್ ಸ್ವರ್ಣ, ಆಪರೇಷನ್ ಪ್ರಕೃತಿ, ಆಪರೇಷನ್ ಕಲ್ಯಾಣಿ, ಆಪರೇಷನ್ ತಿರುಪತಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪರೇಷನ್ ಸ್ವರ್ಣ. ಆಪರೇಷನ್ ಸ್ವರ್ಣ ಸರಿಯಾದ ಉತ್ತರ ಅಂತ ಹೇಳಬಹುದು. ಇಲ್ಲಿ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಏನು ಅಂತಂದ್ರೆ, ನಮ್ಮ ಸುತ್ತಮುತ್ತ ಇರುವಂತಹ ನದಿಗಳು, ಪರಿಸರಗಳು, ಪ್ರಕೃತಿಯನ್ನ ಸಂರಕ್ಷಿಸುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಈ ಮೂಲಭೂತ ಕರ್ತವ್ಯವನ್ನ ನಾವು ಯಾವತ್ತೂ ಕೂಡ ಬದುಕಿನ ಉದ್ದಕ್ಕೂ ಕೂಡ ಚಾಚು ತಪ್ಪದೆ ತಗೊಂಡು ಹೋಗ್ಬೇಕು. ಯಾಕಂತಂದ್ರೆ ಮನುಷ್ಯ ಇವತ್ತು ಕಾಂಕ್ರೀಟ್ ಬದುಕಿನಲ್ಲಿ ಬದುಕ್ತಾ ಇದ್ದಾನೆ. ಪರಿಸರದ ಮಧ್ಯೆ ಬದುಕಬೇಕು ಅಂತ ಶರಣರು, ಸಂತರು ನಮ್ಮನ್ನ ಹೇಳಬಹುದು. ಈ ನಾಡು ಕಂಡ, ಈ ಶತಮಾನ ಕಂಡಂತ ನಮ್ಮ ವಿಜಯಪುರದ ನಡೆದಾಡುವ ದೇವರು ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಪ್ರಕೃತಿ ಒಂದಿಗೆ ಬೆರೆತು ಹೋದಂತವ್ರು. ಅವರು ಹೇಳಿರುವಂತ ಪ್ರವಚನಗಳಲ್ಲಿ ಪ್ರಕೃತಿ ಅವ್ರ ಜೊತೆ ಮಾತಾಡ್ತಾ ಇತ್ತು, ಪಕ್ಷಿಗಳು ಅವ್ರ ಜೊತೆ ಏನು ಅಂತ ಸಂಭಾಷಣೆ ಮಾಡ್ತಾ ಇದ್ದು. ಆದ್ರೆ ನಮ್ಮ ದುರ್ದೈವ, ಮನುಷ್ಯನ ಆಸೆ, ಪ್ರಕೃತಿಯನ್ನು ಕೂಡ ದೇವರನ್ನ ಕಾಣದೆ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಪ್ರಕೃತಿಯನ್ನ ರಕ್ಷಿಸಿದ್ರೆ ಆ ಪ್ರಕೃತಿ ನಮ್ಮನ್ನ ಯಾವತ್ತೂ ಕೂಡ ರಕ್ಷಿಸದ ಅಂತ ಹೇಳ್ಬೋದು. ಇತ್ತೀಚೆಗೆ ನಡೆದಂತ ದುರಂತಗಳು, ಉತ್ತರ ಭಾರತದಲ್ಲಿ ನಡೆದಂತ ದುರಂತಗಳು ಎಲ್ಲಿವರೆಗೆ ಅದು ಚಾಚ್ಕೊಳ್ತು ಅಂತಂದ್ರೆ ಆ ಊರುಗಳೇ ಕೊಚ್ಕೊಂಡು ಹೋದು. ಅವೆಲ್ಲ ತಾವೆಲ್ಲರೂ ನೋಡಿದಾರ, ತಮಗೆಲ್ಲರಿಗೂ ಗೊತ್ತಿದೆ. ಗೊತ್ತಿದ್ದು ಕೂಡ ಮನುಷ್ಯ ಮಾಡುವಂತ ತಪ್ಪುಗಳೇನಂತದ್ದು ಅಂತಂದ್ರೆ ಇದು ನಂದು, ಇದು ನಾನು ಮಾಡಿದ್ದು, ಇದು ನನಗಾಗಿರೋದು ಅಂತ ಇದು ಮನುಷ್ಯ ಮಾಡುವಂತ ತಪ್ಪು. ಆದ್ರೆ ಇಲ್ಲಿ ಆ ಒಂದು ಯೋಜನೆ ಯಾವುದು ಅಂತಾರೆ ಆಪರೇಷನ್ ಸ್ವರ್ಣ ಅಂತ ಹೇಳಬಹುದು. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಭಾರತೀಯ ವೈದ್ಯಕೀಯ ಸಂಶೋಧನೆ ಇಂಡಿಯನ್ ಮೆಡಿಕಲ್ ರಿಸರ್ಚ್ ಈ ಮಂಡಳಿ ಏನಿದೆಯಲ್ಲ, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಮತ್ತು ಸಹಯೋಗಿಗಳು ಹೊಸದಾಗಿ ಅಭಿವೃದ್ಧಿಪಡಿಸಿದ ಕೈಯಲ್ಲಿ ಹಿಡಿಯುವ ಆಕ್ರಮಣಶೀಲವಲ್ಲದ ಮಿದುಳಿನ ಗಾಯ ರೋಗ ನಿರ್ಣಯ ಸಾಧನದ ಹೆಸರೇನು? ಈ ಮೆದುಳಿನ ಕೈಯಲ್ಲಿ ಹಿಡಿಯಕ್ಕಾಗದೆ ಆಕ್ರಮಣಶೀಲ ಅಲ್ಲದೆ ಗಾಯ ರೋಗ ನಿರ್ಣಯ ಸಾಧನದ ಹೆಸರೇನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೆರಿಬೋ, ಬ್ರೈನ್ ಶೇಪ್, ನ್ಯೂರೋನಿಕ್, ನ್ಯೂರೋಸ್ಕಿನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶೆರೆಬೋ. ಈ ಒಂದು ಸಾಧನದ ಹೆಸರು ಶೆರೆಬೋ. ಹಂಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯವು ದೇಶದ ಮೊದಲ ವಿಜ್ಞಾನ ಆಧಾರಿತ ಸಮುದಾಯ ಆಧಾರಿತ ಸೆನ್ನಾ ಸ್ಪೆಕ್ಟಾಬಿಲಿಸ್ ನಿರ್ಮೂಲನೆಯನ್ನು ನಡೆಸಿತು? ಸೆನ್ನಾ ಸ್ಪೆಕ್ಟಾಬಿಲಿಸ್ ನಿರ್ಮೂಲನೆಯನ್ನು ನಡೆಸಿತು ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ ಕೇರಳ, ಬಿ ಮಹಾರಾಷ್ಟ್ರ, ಸಿ ತಮಿಳುನಾಡು, ಡಿ ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ದೇವಭೂಮಿ ಕೇರಳ ಅಂತ ಹೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಹಂಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ 2025 16ನೇ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಸ್ ನಲ್ಲಿ ಪದಕಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತ ದೇಶ ಯಾವುದು ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ ಚೀನಾ, ಬಿ ಭಾರತ, ಸಿ ಕಜಕಿಸ್ತಾನ್, ಡಿ ಇಂಡೋನೇಷ್ಯಾ ಅಂತ ಕೊಟ್ಟಿದ್ದಾರೆ. ಇದು ಹೆಮ್ಮೆ ಪಡುವಂತ ವಿಷಯ ಏನು ಅಂತಂದ್ರೆ, ಭಾರತ ಈ ಒಂದು 16ನೇ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಅತಿ ಹೆಚ್ಚು ಪದಕನ ಪಡೆದಿರುವಂತ ಮೊದಲ ಸ್ಥಾನ ಇರುವಂತ ದೇಶ ಭಾರತ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, 2025 ಜಾಗತಿಕ ಶಾಂತಿ ಸೂಚಂಕ ವರದಿಯಲ್ಲಿ, ಇದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ಜಾಗತಿಕ ಶಾಂತಿ ಸೂಚಂಕ ವರದಿಯಲ್ಲಿ ಭಾರತ ದೇಶವು ಎಷ್ಟನೇ ಸ್ಥಾನವನ್ನ ಪಡೆದುಕೊಂಡಿದೆ? ಏಷ್ಯಾ ಖಂಡದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತ ದೇಶ ಸಿಂಗಾಪುರ್ ಅಂತಿದ್ರೆ, ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡೋಣ. ಭಾರತ 112ನೇ ಸ್ಥಾನ, 115ನೇ ಸ್ಥಾನ, 120ನೇ ಸ್ಥಾನ, 135ನೇ ಸ್ಥಾನ. ಇಲ್ಲಿ ಭಾರತ 115ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. 115ನೇ ಸ್ಥಾನದಲ್ಲಿ ಭಾರತ ಜಾಗತಿಕ ಶಾಂತಿ ಸೂಚಂಕದಲ್ಲಿ. ಇಲ್ಲಿ ನಡೀತಾ ಇರುವಂತ ಒಂದು ಬೆಳವಣಿಗೆಗಳೇನು ಅಂತಂದ್ರೆ, ಈ ದೇಶ ಮುಂದೊಂದು ದಿವಸ ಕ್ರಾಂತಿಗೂ ಕೂಡ ಎಡೆ ಮಾಡಿಕೊಡಬಹುದು ಜಾತಿ ಮತ್ತು ಧರ್ಮಗಳ ನಡುವೆ. ನಾವು ಧರ್ಮದ ಒಂದು ವ್ಯಾಖ್ಯಾನವನ್ನ ನಮ್ಮ ಒಂದು ಹಿರಿಯರು, ನಮ್ಮ ಒಂದು ಮಾರ್ಗದರ್ಶಕರು, ಸುಧಾರಕರು, ಚಿಂತಕರು, ಪ್ರಗತಿಶೀಲರು, ಎಷ್ಟೋ ಹಿಂದೂವಾದಿಗಳು, ಎಷ್ಟೋ ಜಾತಿವಾದಿಗಳು ಎಲ್ಲೋ ಒಂದ್ ಕಡೆ ಈ ಧರ್ಮದ ವ್ಯಾಖ್ಯಾನವನ್ನ,
ಧರ್ಮದ ಸರಿಯಾದ ವ್ಯಾಖ್ಯಾನವನ್ನ ನಮಗೆ ಬೋಧಿಸ್ತಾ ಇಲ್ಲ. ಆದ್ರೆ ನಾವು ನಡಿಬೇಕಾಗಿದ್ದು ಧರ್ಮದ ವ್ಯಾಖ್ಯಾನವನ್ನು ಯಾರ ದೃಷ್ಟಿಯಲ್ಲಿ ಅಂತಂದ್ರೆ, ಈ ದೇಶ ಕಂಡಂತ, ಜಗತ್ತು ಕಂಡಂತ ಶಿಡಿಲು ಮರಿ, ಕೇಸರಿ ಸಂತ ಅಂತ ನಾವೇನು ಕರಿತೀವಿ, ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಧರ್ಮ ಅನ್ನುವಂತ ಪರಿಕಲ್ಪನೆಯು ಮೃಗತ್ವದಿಂದ ಮನುಷ್ಯತ್ವಕ್ಕೆ ಹೋಗಿ ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗೋದೇ ಧರ್ಮ ಅಂತ ಹೇಳ್ತಾರೆ. ಜಗತ್ತಿನ ಎಲ್ಲಾ ಧರ್ಮದ ಪರಿಕಲ್ಪನೆಗಳು ಏನು ಅಂತಂದ್ರೆ ಶಾಂತಿ ಮಂತ್ರವನ್ನ ಬೋಧಿಸುವಂಥದ್ದು. ಎಲ್ಲೋ ಒಂದ್ ಕಡೆ ಈ ರಾಜಕೀಯ ಅನ್ನೋದು, ರಾಕ್ಷಸ, ಜರಾಸಂಧ, ಕೀಚಕ, ಯಮಧರ್ಮ ಇಂಥ ಕೆಟ್ಟ ಗುಣಗಳ ಹುಳಗಳಿಂದ ಇವತ್ತು ಸಮಾಜದಲ್ಲಿ ಈ ಒಂದು ಶಾಂತಿ ಏನು ಅಂತಂದ್ರೆ ಒಗ್ಗೂಟ, ಸಮುದಾಯದ ನಡುವಿನ ಒಂದು ಏನು ಅಂತಾರೆ ಬಾಂಧವ್ಯವನ್ನು ಕೂಡ ಮುರಿತಾ ಇದೆ ಏನು ಅಂತಾರೆ ಈ ರಾಜಕೀಯ ಅನ್ನುವಂತ ಈ ಪದಗಳಿಂದ. ಇವತ್ತು ಮನುಷ್ಯ ಎಲ್ಲದರಲ್ಲಿಯೂ ಕೂಡ ಸಂಬಂಧವನ್ನ ಬೆಳೆಸ್ತಾ ಹೋದ, ಯಾವ ಪಕ್ಷದವರು, ನೀ ಯಾವ ಪಕ್ಷದ ಕಡೆದವನು, ಈ ತರ ಸಂಬಂಧಗಳನ್ನ ಬೆಳೆಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಎಲ್ಲರೂ ಕೂಡ ಒಂದೇ ಇರ್ತಾರೆ. ರಾಜಕೀಯದೊಳಗಡೆ ರಾಜಕೀಯ ಸಿದ್ಧಾಂತಗಳೇ ಬೇರೆ, ಯಾವತ್ತೂ ಕೂಡ ಮನುಷ್ಯನಿಗೆ ರಾಜಕೀಯನೇ ಬೇರೆ. ಸಿದ್ಧಾಂತಗಳ ಜೊತೆ ಯಾರು ಕೂಡ ಏನು ಅಂತಾರೆ ಕಾಂಪ್ರಮೈಸ್ ಆಗಂಗಿಲ್ಲ. ಆದ್ರೆ ವ್ಯಕ್ತಿಗಳ ನಡುವೆ ಏನು ಅಂತಂದ್ರೆ ಎಲ್ಲರೂ ಕೂಡ ಕಾಂಪ್ರಮೈಸ್ ಆಗ್ತಾರೆ. ಅದಕ್ಕೆ ಸಂಬಂಧಗಳನ್ನ ರಾಜಕೀಯ ಸಲುವಾಗಿ ಯಾವತ್ತೂ ಕೂಡ ಹಾಳು ಮಾಡ್ಕೋಬೇಡ್ರಿ. ಹಿಂದೂ, ಮುಸ್ಲಿಂ, ಕ್ರೈಸ್ಟ್, ಜೈನ್, ಯಾಕಂದ್ರೆ ಈ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ. ಈ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಇರೋದ್ರಿಂದ ನಾವೆಲ್ಲರೂ ಕೂಡ ಏಕತೆಯಲ್ಲಿ ವೈವಿಧ್ಯತೆಯನ್ನ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಅಂತ ಹೇಳ್ತಾ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಭಾರತೀಯ ಸೇನೆಯು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಯುದ್ಧ ಕೌಶಲ್ಯ 3.0 ವ್ಯಾಯಾಮವನ್ನ ನಡೆಸಿತು? ಭಾರತೀಯ ಸೇನೆ 3.0 ವ್ಯಾಯಾಮವನ್ನ ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಡೆಸ್ತು ಅಂತ ಕೇಳಿದಾನೆ. ಆಪ್ಷನ್ ಎ ಕೇರಳ, ಬಿ ಪಂಜಾಬ್, ಸಿ ಉತ್ತರಾಖಂಡ್, ಡಿ ಅರುಣಾಚಲ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ. 3.0 ಯುದ್ಧ ಕೌಶಲ್ಯ ವ್ಯಾಯಾಮವನ್ನ ಅರುಣಾಚಲ ಪ್ರದೇಶದಲ್ಲಿ ನಡೆಸಲಾಯಿತು ಅಂತ ಹೇಳಬಹುದು. ಇವೆಷ್ಟು ಇವತ್ತಿನ ಪ್ರಚಲಿತ ವಿದ್ಯಮಾನಗಳು. ಇನ್ನು ನಾಳೆ ಕ್ಲಾಸ್ ನಲ್ಲಿ ಮತ್ತೆ ನಿಮಗೆ ಪ್ರಚಲಿತ ವಿದ್ಯಮಾನ ತಗೊಂಡು ಬರ್ತೀನಿ. ಅಲ್ಲಿವರೆಗೆ ಏನು ಅಂತಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಿಳಿಸ್ರಿ ಅಂತ ಹೇಳ್ತಾ, ನಮ್ಮ ಒಂದು ಶಾರದಾ ವಿದ್ಯಾಪೀಠದಲ್ಲಿ ಹೊಸ ಬ್ಯಾಚ್ ಗಳಿಗೆ ಒಂದು ಏನು ಅಂತಾರೆ ದಿನಾಂಕವನ್ನು ಘೋಷಿಸಲ್ಲ. ಯಾರೆಲ್ಲ ಪ್ರವೇಶವನ್ನು ಪಡ್ಕೋಬೇಕಂದಿದ್ರ ಇಲ್ಲಿ ಕೊಟ್ಟಿರುವಂತಹ ಈ ನಂಬರಿಗೆ ಕರೆ ಮಾಡೋದ್ರ ಮೂಲಕ ನಿಮ್ಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಿ. ನಾಳೆ ಕ್ಲಾಸ್ ನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು.